ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್. ಇದು ಬಂದು ಒಂದು ಟೆಂಪಲ್ ವ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡ್ ಬಂದು ತುಂಬ ದಿವಸದಿಂದ ಟೆಂಪಲ್ಗೆ ಹೋಗ್ಬೇಕಂತ ಹೇಳ್ತಾರೆ, ಹೋಗೋಕ್ಕಾಗಿಲ್ಲ. ಸರಿ ಹೆಂಗಿದ್ರು ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿ ತೊಗೊಂಡು ಇಲ್ಲಿಂದ ಹೋಗಿದ್ದಿದ್ದೆ ಆರ್ ಆರ್ ನಗರ್ಗೆ. ಆರ್ ಆರ್ ನಗರದ ಹತ್ರ ಹೋಗ್ಬೇಕಾದ್ರೆ ನೀವೇ ನೋಡಿ ಈ ಆರ್ಚ್ ಒಳಗಡೆ ಹೋಗಿ ಒಂದು 15 ಮಿನಿಟ್ಸ್, ಎಕ್ಸಾಕ್ಟಾಗಿ 15 ಮಿನಿಟ್ಸ್ ಈ ಆರ್ಚ್ ಒಳಗಡೆ ಹೋದರೆ 15 ಮಿನಿಟ್ಸ್ ಕೊರಗಜ್ಜ ಟೆಂಪಲ್ ಇರುತ್ತೆ. ಆ ಕೊರಗಜ್ಜನ ದರ್ಶನ ಮಾಡಿಕೊಂಡು ಅಲ್ಲಿ ಬಂದು ಚಕ್ಲಿ ಪ್ರಸಾದ ಕೊಡ್ತಾರೆ. ಅಂದರೆ ದೇವರಿಗೆ ಬಂದು ಚಕ್ಲಿನೇ ಕೊಡ್ತಾರೆ, ಅದೇ ಅವ್ರು ಪ್ರಸಾದ ಕೊಡ್ತಾರೆ. ಅದನ್ನ ಬಂದು ತಗೊಂಡು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಬಂದು ಹೋಗಿದ್ದಿದ್ದೆ ರಾಜರಾಜೇಶ್ವರಿ ಟೆಂಪಲ್ಗೆ. ಎಂಟ್ರೆನ್ಸಲ್ಲೇ ಬಂದು ಒಂದು ಈ ಥರ ಅನಿಮಲ್ಸ್ ಸಿಕ್ಕಿದೆ, ನೋಡೋಕೆ ಚೆನ್ನಾಗಿತ್ತು. ಸರಿ ವಿಡಿಯೋ ಮಾಡೋದಕ್ಕೆ ಮಾತ್ರ ಈ ಟೆಂಪಲಲ್ಲಿ ಬಿಡೋಲ್ಲ, ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಟೆಂಪಲ್ ಮಾತ್ರ ಚೆನ್ನಾಗಿತ್ತು. ಅಂದರೆ ಈ ಪೇಂಟ್ ಹೊಡೆದಿದ್ದಾರೆ ಏನೋ ಸರಿಯಾಗಿ ಗೊತ್ತಾಗ್ತಿಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿತ್ತು. ಬಟ್ ಹೋಗಿ ಅಂದರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ದೇವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ಆ ದೇವ್ರನ್ನ ದರ್ಶನ ಮಾಡಿಕೊಂಡು ಆ ತಾಯಿನ ದರ್ಶನ ಮಾಡಿಕೊಂಡು ಸರಿಯಿಂದ ಅಲ್ಲಿಂದ ಬರಬೇಕು. ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಇದ್ರೊಳಗಡೆ ಇನ್ನೊಂದು ದೇವರಿದೆ, ಅದು ಸಹ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಕಷಾಯ ಕೊಟ್ಟರು. ಕಷಾಯ ಪ್ರಸಾದ ಕೊಟ್ಟರು, ಅದನ್ನ ಕುಡ್ಕೊಂಡು ಅಲ್ಲಿಂದ ಮನೆಗೆ ಬರೋ ದಾರಿಯಲ್ಲಿ ಬಂದು ಈ ಮಲೆ ಮಹದೇಶ್ವರ ಟೆಂಪಲ್ ಇದೆ. ಈ ದೇವಸ್ಥಾನ ಯಾವ ರೂಟಲ್ಲಿದೆ ಅಂದರೆ ಈ ನಾಗರಬಾವಿ ರೂಟಲ್ಲಿದೆ. ಇಲ್ಲೂ ಸಹ ಇದು ಶಿವನ ಟೆಂಪಲ್ ಮಲೆ ಮಹದೇಶ್ವರ. ಇಲ್ಲಿ ಬಂದು ಕಡಲೆ ಬರುತ್ತಲ್ಲ, ಅದು ಪ್ರಸಾದ ತಗೊಂಡು ತಿಂದ್ಕೊಂಡು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ.